ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಪ್ರತಿಜ್ಞೆ ಮತ್ತು ಅವರ ಮೊದಲ ದಿನದ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಶಲ್ಯ ಮತ್ತು ಭೀಮಸೇನನ ಭೀಕರವಾದಂತಹ ಯುದ್ಧದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇಬ್ಬರು ಸರಿ ಸಮಾನವಾಗಿ ಯುದ್ಧ ಮಾಡ್ತಾ ಇದ್ರು. ಕೊನೆಯಲ್ಲಿ ಇಬ್ಬರಿಗೂ ಬೇಕಾದಷ್ಟು ಗಾಯಗಳಾಗುತ್ತೆ. ಆಮೇಲೆ ಶಲ್ಯನಿಗೆ ಉಸಿರಾಟ ಆಡೋದಕ್ಕೆ ಆಗಲ್ಲ. ಇಬ್ಬರೂ ಕೂಡ ನೆಲದ ಮೇಲೆ ಬಿದ್ದು ಬಿಡ್ತಾರೆ. ಅದನ್ನ ನೋಡಿ ಕೃತವರ್ಮ ಶಲ್ಯನನ್ನ ತನ್ನ ರಥದಲ್ಲಿ ಹಾಕೊಂಡು ಕರ್ಕೊಂಡು ಹೊರಟೋಗ್ತಾನೆ. ಆದ್ರೆ ಭೀಮಸೇನ ಸ್ವಲ್ಪ ಹೊತ್ತಲ್ಲೇ ಚೇತರಿಸ್ಕೊಂಡು ಮತ್ತೆ ಯುದ್ಧ ಮಾಡೋದಕ್ಕೆ ಅವನು ಕೈಯಲ್ಲಿ ಗದೆಯನ್ನ ತಗೊಂಡು ನಿಂತ್ಕೊಳ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತಂದ್ರೆ, ಮದ್ರರಾಜನನ್ನ ಯುದ್ಧದ ಮೈದಾನದಿಂದ ಹೊರಗಡೆ ಹೋದುದನ್ನ ನೋಡಿ ನಿಮ್ಮ ಮಕ್ಕಳು ತಮ್ಮ ಚತುರಂಗಿಣಿ ಸೈನ್ಯದ ಸಹಿತ ಕಂಪಿಸೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅಷ್ಟು ಶಕ್ತಿಶಾಲಿ, ಅಷ್ಟು ಬಲ ಇರುವಂಥವನು, ಅಂಥವನೇ ಈಗ ಈ ರೀತಿ ಮೈದಾನದಿಂದ ಹೊರಗಡೆ ಹೋಗ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಇವರಿಗೆಲ್ಲ ಭಯ ಆಗುತ್ತೆ. ಮತ್ತೆ ವಿಜಯಿಗಳಾದಂತಹ ಪಾಂಡವರಿಂದ ಪೀಡಿತರಾಗಿ ಭಯದಿಂದ ಆ ಕಡೆ ಈ ಕಡೆ ಓಡೋಗೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕೌರವರನ್ನ ಗೆದ್ದು ಪಾಂಡವರು ಹರ್ಷದಿಂದ ಮತ್ತೆ ಮತ್ತೆ ಸಿಂಹನಾದವನ್ನ ಮತ್ತೆ ಹರ್ಷದ ಧ್ವನಿಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಮೃದಂಗ, ನಗಾರಿಗಳು ಇದೆಲ್ಲ ಮೊಳಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ದ್ರೋಣಾಚಾರ್ಯರು ಶತ್ರುಗಳ ಕೈಯಿಂದ ಅತ್ಯಂತ ಪೀಡಿತರಾದಂತಹ ಕಾರಣ ಕೌರವರ ವಿಶಾಲ ವಾಹಿನಿ ಕಾಲ್ ಕಿತ್ಕೊಂಡು ಹೋಗ್ತಾ ಇರೋದು ಅವ್ರು ನೋಡ್ತಾರೋ, ಆ ವಿಷಯ ಅವರಿಗೆ ಗೊತ್ತಾಗುತ್ತೋ, ಅವರು ಆ ಸೈನ್ಯದವರನ್ನ ಕರೀತಾ ಹೇಳ್ತಾರೆ, ಶೂರವೀರರೇ ಮೈದಾನದಿಂದ ಓಡಬೇಡಿ. ಆಮೇಲೆ ಅವರು ಕೋಪ ಮಾಡಿಕೊಂಡು ಪಾಂಡವರ ಸೈನ್ಯದ ಒಳಗಡೆನೆ ನುಗ್ಗು ಬಿಡ್ತಾರೆ. ಮತ್ತೆ ರಾಜ ಯುಧಿಷ್ಠಿರನ ಮುಂದೆ ಬಂದು ನಿಂತ್ಕೊಳ್ತಾರೆ. ಯುಧಿಷ್ಠಿರ ಏನ್ ಮಾಡ್ತಾನೆ, ತನ್ನ ಬಾಣಗಳಿಂದ ಅವರನ್ನ ಗಾಯಗೊಳಿಸ್ತಾನೆ. ಆಮೇಲೆ ಆಚಾರ್ಯರು ಏನ್ ಮಾಡ್ತಾರೆ, ಯುಧಿಷ್ಠಿರನ ಧನಸ್ಸನ್ನ ಕತ್ತರಿಸ್ತಾರೆ. ಬಹಳ ವೇಗವಾಗಿ ಅವರು ಆಕ್ರಮಣವನ್ನ ಮಾಡ್ತಾರೆ. ಈ ದಿನ ಅವರು ಧರ್ಮರಾಜನನ್ನ ಹಿಡಿಬೇಕು ಅಥವಾ ಅವನನ್ನ ಬಂಧಿಸ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರನ್ನ ತಡೆಯೋದಕ್ಕೆ ಯಾವ ಯಾವ ಯೋಧರೆಲ್ಲ ಮುಂದೆ ಬರ್ತಾರೋ ಅವರನ್ನ ಅವರು ಪ್ರಹಾರ ಮಾಡಿ ಶುದ್ಧಗೊಳಿಸಿದ್ರು. ಅಂದ್ರೆ ಅವರು ಕೊಂದುಬಿಟ್ರು ಅವ್ರನ್ನ ಅಂತ ಅರ್ಥ. ಅವರು 12 ಬಾಣಗಳಿಂದ ಶಿಖಂಡಿಯನ್ನ, 30 ಬಾಣಗಳಿಂದ ಉತ್ತಮೌಜನನ್ನ, 5ರಿಂದ ನಕುಲನನ್ನ, 7ರಿಂದ ಸಹದೇವನನ್ನ, 12ರಿಂದ ಯುಧಿಷ್ಠಿರನನ್ನ, 3 ಬಾಣಗಳಿಂದ ದ್ರೌಪದಿಯ ಮಕ್ಕಳಿರ್ತಾರಲ್ಲ 5 ಜನ, 5 ಮಕ್ಕಳಿಗೆ, ಮತ್ತೆ 5ರಿಂದ ಸಾತ್ಯಕಿಯನ್ನ, ಮತ್ತೆ 10ರಿಂದ ಮತ್ಸ್ಯರಾಜ ವಿರಾಟನನ್ನು ಕೂಡ ಗಾಯಗೊಳಿಸ್ತಾರೆ. ಅಷ್ಟರಲ್ಲಿ ಯುಗಂಧರ ಅನ್ನೋನು ಅವರ ಗತಿಯನ್ನ ತಡಿತಾನೆ. ಆಗ ಆಚಾರ್ಯರು ಏನ್ ಮಾಡ್ತಾರೆ, ರಾಜ ಯುಧಿಷ್ಠಿರನನ್ನ ಇನ್ನೂ ಗಾಯಗೊಳಿಸಿ ಒಂದು ಈಟಿ ಇರುತ್ತಲ್ಲ ಅದರಿಂದ ಯುಗಂಧರನನ್ನ ರಥದಿಂದ ಕೆಳಗಡೆ ಬೀಳಿಸ್ತಾರೆ. ಇದೇ ಸಮಯಕ್ಕೆ ಧರ್ಮರಾಜನನ್ನ ಕಾಪಾಡೋದಕ್ಕೋಸ್ಕರ ರಾಜ ವಿರಾಟ, ದೃಪದ, ಕೇಕಯ, ರಾಜಕುಮಾರ, ಸಾತ್ಯಕಿ, ಶಿಬಿ, ವ್ಯಾಘ್ರದತ್ತ ಮತ್ತೆ ಸಿಂಹಸೇನ ಈ ಎಲ್ಲ ವೀರರು ಕೂಡ ಬಹಳಷ್ಟು ಬಾಣಗಳನ್ನ ಸುರಿಸಿ ಆಚಾರ್ಯರ ಮಾರ್ಗವನ್ನ ತಡಿತಾರೆ. ಪಾಂಚಾಲ ದೇಶೀಯ ವ್ಯಾಘ್ರದತ್ತ ಇದಾನಲ್ಲ, ಅವನು 50 ಬಾಣಗಳನ್ನ ಹೊಡೆದು ದ್ರೋಣಾಚಾರ್ಯರನ್ನ ಗಾಯಗೊಳಿಸ್ತಾನೆ. ಇದರಿಂದ ಜನರಲ್ಲಿ ಬಹಳ ಕೋಲಾಹಲವಾಗುತ್ತೆ. ಸಿಂಹಸೇನನೂ ಕೂಡ ಆಚಾರ್ಯರನ್ನ ಬಾಣಗಳಿಂದ ಹೊಡಿತಾನೆ. ಮತ್ತೆ ಆ ಎಲ್ಲ ಮಹಾರಥಿಗಳನ್ನು ಕೂಡ ಭಯಭೀತರನ್ನಾಗಿ ಮಾಡಿ ಸ್ವಯಂ ಹರ್ಷದಿಂದ ಅಟ್ಟಹಾಸ ಮಾಡ್ತಾನೆ. ಆದರೆ ದ್ರೋಣಾಚಾರ್ಯರು ಕೋಪ ಮಾಡಿಕೊಂಡು 3 ಬಾಣಗಳಿಂದ ಈ ಇಬ್ಬರು ವೀರರ ತಲೆಯನ್ನೇ ಎಗರಿಸ್ಬಿಡ್ತಾರೆ. ಇನ್ನು ಬೇಕಾದಷ್ಟು ಜನ ಮಹಾರಥಿಗಳನ್ನು ಕೂಡ ಬಾಣಗಳ ಜಾಲದಿಂದ ಆಚ್ಛಾದಿತಗೊಳಿಸಿ ಮೃತ್ಯುವಿನ ಹಾಗೆ ಯುಧಿಷ್ಠಿರನ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಆಚಾರ್ಯರ ಈ ರೀತಿಯ ಪರಾಕ್ರಮವನ್ನ ನೋಡಿ ಎಲ್ಲ ಸೈನಿಕರು ಕೂಡ ಈ ರೀತಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ, ಇವರು ಈಗಲೇ ಯುಧಿಷ್ಠಿರನನ್ನ ಹಿಡಿದು ನಮ್ಮ ರಾಜರಿಗೆ ಒಪ್ಪಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಯುಧಿಷ್ಠಿರನನ್ನ ಹಿಡಿಲೇಬೇಕು, ಇವತ್ತು ಅವನನ್ನ ಬಂಧಿಸಬೇಕು ಅನ್ನೋ ಕಾರಣದಿಂದ ಆಚಾರ್ಯರು ಬೇಕಾದಷ್ಟು ಬಾಣಗಳನ್ನ ಹೊಡೆದು ಏನಾದ್ರೂ ಮಾಡಿ ಅವನನ್ನು ಹಿಡಿಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ. ಆದರೆ ಯುಧಿಷ್ಠಿರನನ್ನ ಕಾಪಾಡೋದಕ್ಕೋಸ್ಕರ ವಿರಾಟ, ದೃಪದ, ಕೇಕೆಯ ಇವರೆಲ್ಲರೂ ಕೂಡ ಬೇಕಾದಷ್ಟು ಜನರು ಆಚಾರ್ಯರ ಮಾರ್ಗವನ್ನ ತಡಿತಾರೆ. ಆದ್ರೆ ಪಾಂಚಾಲ ದೇಶದ ವ್ಯಾಘ್ರದತ್ತ ಇದಾನಲ್ಲ ಅವನು ದ್ರೋಣರನ್ನ ಗಾಯಗೊಳಿಸ್ತಾನೆ. ಅಂದ್ರೆ ಅವ್ರು ಯಾವಾಗ ಗಾಯಗೊಳ್ತಾರೋ ಅವಾಗ ಇವ್ರಿಗೆಲ್ಲ ಕೋಲಾಹಲವಾಗ್ಬಿಡುತ್ತೆ, ಅಯ್ಯೋ ದ್ರೋಣಾಚಾರ್ಯರು ಈಗ
ಹೇಗಾದ್ರೂ ಮಾಡಿ ಯುಧಿಷ್ಠಿರನನ್ನ ಹಿಡ್ದೇ ಬಿಡ್ತಾರೆ ಅನ್ಕೊಂಡ್ವಿ. ಆದ್ರೆ ಅವ್ರಿಗೆ ಈಗ ಇಷ್ಟೊಂದು ಬಾಣಗಳಿಂದ ಗಾಯ ಆಗಿದೆಯಲ್ಲ ಅಂತಂದ್ಬಿಟ್ಟು ಅನ್ಕೊಳ್ತಾರೆ. ಆಮೇಲೆ ಸಿಂಹಸೇನ ಕೂಡ ಹೊಡಿತಾನಲ್ವಾ. ಈ ರೀತಿ ಅವರು ತುಂಬಾ ಬಾಣಗಳನ್ನ ಬಿಟ್ಟು ಅವರಿಗೆ ತೊಂದರೆ ಕೊಟ್ಟು ಅವರು ಜೋರಾಗಿ ಹರ್ಷನಾದವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇವ್ರೇನ್ ಮಾಡ್ತಾರೆ, ಆ ಇಬ್ರು ವೀರರ ತಲೆಯನ್ನೂ ಎಗರಿಸ್ಬಿಟ್ಟು ಯುಧಿಷ್ಠಿರನ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ನೋಡಿ ಎಂತ ಶೂರ ವೀರರು ಅವರು ಅಲ್ವಾ. ಆ ಪರಾಕ್ರಮವನ್ನ ನೋಡಿ ಎಲ್ಲಾ ಸೈನಿಕರು ಇನ್ನ ಯುಧಿಷ್ಠಿರನನ್ನ ಹಿಡಿದು ನಮ್ಮ ರಾಜರಿಗೆ ಒಪ್ಪಿಸ್ತಾರೆ ಗುರುಗಳು ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.